ಭತ್ತ ನಮ್ಮ ರಾಜ್ಯದ ಪ್ರಮುಖ ಆಹಾರ ಬೆಳೆ. ಬಹುತೇಕ ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯುವ ಈ ಬೆಳೆಯನ್ನು ನೀರಿನ ಲಭ್ಯತೆಗೆ ಅನುಗುಣವಾಗಿ ಕೆಲವು ಪ್ರದೇಶಗಳಲ್ಲಿ ಬೇಸಿಗೆ ಬೆಳೆಯಾಗಿಯೂ ಸಹ ಬೆಳೆಯಲಾಗುತ್ತಿದೆ. ಬೇಸಿಗೆ ಹಂಗಾಮಿನಲ್ಲಿ ಸುಮಾರು 2.5 ಲಕ್ಷ ಹೆಕ್ಟೇರ್ನಲ್ಲಿ ನಾವು ಭತ್ತವನ್ನು ಬೆಳೀತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀರಿನ ಲಭ್ಯತೆ ಇರತಕ್ಕಂತಹ ಕಾವೇರಿ ಅಚ್ಚುಕಟ್ಟು ಪ್ರದೇಶ, ಭದ್ರಾ ಅಚ್ಚುಕಟ್ಟು ಪ್ರದೇಶ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತು ಕೆಲವೊಂದು ಕಡೆ ನೀರಿನ ಲಭ್ಯತೆ ಇರತಕ್ಕಂತಹ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೂಡ ನಾವು ಈ ಒಂದು ಭತ್ತದ ಬೆಳೆಯನ್ನು ಕಾಣ್ಬೋದು. ಬೇಸಿಗೆ ಹಂಗಾಮಿನಲ್ಲಿ ವಿಶೇಷವಾಗಿ ಭತ್ತವನ್ನು ಬೆಳೀತಕ್ಕಂತಹ ರೈತರು ಹೆಚ್ಚು ನೀರಿನ ಲಭ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಂಡು ಆನಂತರ ಸೂಕ್ತವಾದಂಥ ತಳಿಯನ್ನು ಹಾಕ್ಕೊಂಡು ಬೆಳೀತಕ್ಕಂಥದ್ದು ಬಹಳ ಮುಖ್ಯ. ಬೇಸಿಗೆ ಹಂಗಾಮು ಅಧಿಕ ಇಳುವರಿಗೆ ಮತ್ತು ಯಾವುದೇ ರೀತಿಯ ರೋಗ ಅಥವಾ ಕೀಟಗಳ ಬಾಧೆ ಇಲ್ಲದೇ ಉತ್ತಮವಾದಂಥ ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ಹವಾಮಾನವನ್ನು ಒದಗಿಸ್ಕೊಡ್ತದೆ. ಬೇಸಿಗೆ ಬೆಳೆಗೆ ಸೂಕ್ತವಾದ ಅಲ್ಪಾವಧಿ ಹಾಗೂ ಮಧ್ಯಮ ಅವಧಿಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಅತಿ ಮುಖ್ಯ. ಈ ಫೆಬ್ರವರಿ ಮೊದಲ ವಾರದವರೆಗೆ ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ಸಾಕಷ್ಟು ಕಡೆ ನೀರಿನ ಲಭ್ಯತೆ ಕಡಿಮೆ ಇರೋದ್ರಿಂದ ರೈತರು ಮಧ್ಯಮಾವಧಿ ತಳಿಗಳನ್ನು ಮತ್ತು ಅಲ್ಪಾವಧಿ ತಳಿಗಳನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ರೈತರು ಜಯ ಭತ್ತವನ್ನು ಸಸಿ ಮಡಿ ಮಾಡಿಕೊಂಡು ನಾಟಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಸಿ ಮಡಿಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಅದರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಆದರೆ ಹೊಸದಾಗಿ ಭತ್ತವನ್ನು ನಾಟಿ ಮಾಡ್ತಕ್ಕಂಥವ್ರು ಅಥವಾ ಸಸಿ ಮಡಿಯನ್ನು ಮಾಡ್ತಕ್ಕಂಥವ್ರು ಈಗ ಅಲ್ಪಾವಧಿ ತಳಿಗಳನ್ನು ಮಾತ್ರ ತಮ್ಮ ಬಳಕೆಗೆ ಉಪಯೋಗ ಮಾಡಬೇಕಾಗ್ತದೆ. ಈ ಅಲ್ಪಾವಧಿ ಅಥವಾ ಮಧ್ಯಮಾವಧಿ ಏನಿದೆ ಆದ ತಳಿಗಳು ನಮ್ಮಲ್ಲಿ ಸಾಕಷ್ಟು ಲಭ್ಯ ಇವೆ. ಅದರಲ್ಲಿ ವಿಶೇಷವಾಗಿ ನಾವು ಹೇಳ್ತಕ್ಕಂಥದ್ದು MTU 1001, IR 64 ತನು ಮತ್ತು ಹೊಸದಾಗಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ KRH 4 ಮತ್ತು KRH 2 ಈ ತಳಿಗಳನ್ನು ನಾವು ಈ ಒಂದು ಫೆಬ್ರವರಿಯ ಮೊದಲ ವಾರದಲ್ಲಿ ಅಂದರೆ 10ನೇ ತಾರೀಕಿನ ಒಳಗಡೆ ಸಸಿ ಮಡಿಯನ್ನು ಮಾಡಿಕೊಂಡು ಬಿತ್ತನೆಯನ್ನು ಮಾಡಿಕೊಂಡು ನಾವು ನಾಟಿಯನ್ನು ಮಾಡಿ ಬೆಳೆಯನ್ನು ಬೆಳಿಬೋದು. ಈ ಇರ್ತಕ್ಕಂತಹ ಪ್ರಮುಖವಾದಂಥ ತಳಿಗಳಲ್ಲಿ ನಾವು ಈಗಾಗಲೇ ಹೇಳಿದಾಗೆ MTU 1001 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿ ಸುಮಾರು ಎಕರೆಗೆ 28ರಿಂದ 30 ಕ್ವಿಂಟಾಲ್ವರೆಗೂ ಕೂಡ ಇಳುವರಿಯನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಇದೆ. ಈ ತಳಿಯನ್ನು ನಾವು ಈ ಒಂದು ಹಂಗಾಮಿನಲ್ಲಿ ಬೆಳ್ಕೊಂಡು ಒಳ್ಳೆಯ ಇಳುವರಿಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಅದೇ ರೀತಿ ನಮ್ಮ ರೈತರಲ್ಲಿ ಇರ್ತಕ್ಕಂತಹ ಮತ್ತೊಂದು ತಳಿ ಅಂತ ಹೇಳಿದರೆ IR 64. ಇದನ್ನು ದಕ್ಷಿಣ ಪ್ರಾಂತ್ಯದಲ್ಲಿ ಮಿನಿ ಲಾಂಗ್ ಅಂತ ಕೂಡ ಕರೀತಾರೆ. ಈ IR 64 ಕೂಡ 125ರಿಂದ 130 ದಿನಗಳಲ್ಲಿಯೇ ಕಟಾವಿಗೆ ಸಿದ್ಧ ಆಗ್ತದೆ. ಇದರಿಂದ ಕೂಡ ನಾವು 24ರಿಂದ 26 ಕ್ವಿಂಟಾಲ್ವರೆಗೆ ಇಳುವರಿಯನ್ನು ಪಡಿಬೋದು. ಈ IR 64 ತಳಿಯನ್ನು ಕೂಡ ರೈತರು ಈಗಾಗಲೇ ಸಸಿ ಮಡಿಯನ್ನು ಮಾಡ್ಕೊಂಡಿರ್ತಾರೆ. ಮಾಡ್ಕೊಳ್ಳದೇ ಇರ್ತಕ್ಕಂಥವ್ರು ತಕ್ಷಣವೇ ಇದರ ಸಸಿ ಮಡಿಯನ್ನು ಮಾಡಿಕೊಂಡು ಬೆಳೆಯನ್ನು ಬೆಳ್ಕೋಬೋದು. ಮತ್ತು ಇನ್ನು ಈ ಮಧ್ಯಮಾವಧಿಯಲ್ಲಿರ್ತಕ್ಕಂಥದ್ದು ತನು ಅಂತ ಹೇಳಿ ಈ ತನು ಭತ್ತವನ್ನು ಕೂಡ ನಾವು ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿ ಬಿತ್ತನೆ ಬೀಜವನ್ನು ಮಾರಾಟ ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಉಪಯೋಗ ಮಾಡ್ಬೋದು. ಸಾಕಷ್ಟು ರೈತರು ಈಗಾಗಲೇ ಈ ಒಂದು ಬೀಜವನ್ನು ತಗೊಂಡೋಗಿ ಸಸಿ ಮಡಿಯನ್ನು ಮಾಡ್ಕೊಂಡಿದ್ದಾರೆ. ಮಾಡದೇ ಇರತಕ್ಕಂಥವರು ಭಾಳ ತುರ್ತಾಗಿ ಈ ಒಂದು ತಳಿಯನ್ನು ಬಿತ್ತನೆ ಮಾಡಿಕೊಂಡು ಸಸಿ ಮಡಿಯನ್ನು ಮಾಡ್ಕೋಬೇಕಾಗ್ತದೆ. ಇದು ಕೂಡ 130-135 ದಿನಗಳಲ್ಲಿ ಅಂದರೆ ಸುಮಾರು 4.5 ತಿಂಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿ ಎಕರೆಗೆ ಸುಮಾರು 26ರಿಂದ 28 ಕ್ವಿಂಟಾಲ್ವರೆಗೆ ಇಳುವರಿಯನ್ನು ಕೊಡ್ತದೆ. ಈ ತನು ಅಂತಕ್ಕಂತಹ ತಳಿ ಮಸೂರಿ ತಳಿಯನ್ನು ಉಪಯೋಗ ಮಾಡಿಕೊಂಡು ಅಭಿವೃದ್ಧಿ ಮಾಡಿರೋದ್ರಿಂದ ಒಳ್ಳೆಯ ಒಂದು ಗುಣಮಟ್ಟವನ್ನು ಹೊಂದಿದೆ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ಕೂಡ ಈ ಒಂದು ತಳಿಯ ಭತ್ತಕ್ಕೆ ಸಿಗ್ತದೆ. ಹಾಗಾಗಿ ರೈತರು ಈ ತನು ಭತ್ತವನ್ನು ಕೂಡ ಬೆಳಿಬೋದು. ಈ ಒಂದು ತಳಿಯ ಹೊರತುಪಡಿಸಿ ನಮಗೆ ಇರ್ತಕ್ಕಂತಹ ಇತರೆ ಅವಕಾಶಗಳು ಅಂತ ಹೇಳಿದರೆ ಹೈಬ್ರಿಡ್ ಭತ್ತಗಳು. ಈ ಹೈಬ್ರಿಡ್ ಭತ್ತಗಳಲ್ಲಿ KRH 4 ಅಂತೇಳಿ ಇತ್ತೀಚೆಗೆ ನಾವು ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಿದ್ದೇವೆ. ಸಾಕಷ್ಟು ಪ್ರದೇಶದಲ್ಲಿ ಕಳೆದ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದು ಅದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಮತ್ತು ಒಳ್ಳೆಯ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ. ಈ KRH 4 ಅಂತಕ್ಕಂಥದ್ದು ಒಂದು ಮಧ್ಯಮಾವಧಿ ಭತ್ತ. ಇದು ಸುಮಾರು 125-130 ದಿನಗಳಲ್ಲಿಯೇ ಕಟಾವಿಗೆ ಸಿದ್ಧ ಆಗ್ತದೆ. ಒಂದು ಎಕರೆಗೆ ಸುಮಾರು ಸರಾಸರಿ 35 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಈ KRH 4 ಇದೆ. ಈಗ ತಾವು ನೋಡ್ತಾ ಇರ್ತಕ್ಕಂತಹ ಈ KRH 4 ತಳಿಯ ಕಾಳುಗಳು ಬಹಳ ಮಧ್ಯಮ ಗಾತ್ರದಿಂದ ಕೂಡಿದ್ದು ಸಾಕಷ್ಟು ಉತ್ಕೃಷ್ಟ ಗುಣಮಟ್ಟವನ್ನು ಕೂಡ ಹೊಂದಿವೆ.
ಅಂದರೆ ಊಟಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಮಾರುಕಟ್ಟೆ ಧಾರಣೆ ಕೂಡ ಈ KRH4 ಒಂದು ತಳಿಗೆ ಹೆಚ್ಚು ಮಾರುಕಟ್ಟೆ ಧಾರಣೆ ಕೂಡ ಸಿಗುತ್ತೆ. ಈ KRH4 ನಮ್ಮ ಬಿತ್ತನೆ ಬೀಜ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದೆ. ರೈತರು ಇದನ್ನು ಬಳಸ್ಬೋದು. ಮತ್ತು ಈ ಒಂದು ತಳಿಯನ್ನು ಬೆಳೆಯುವಾಗ ವಿಶೇಷವಾಗಿ ಹೊಸ ಬಿತ್ತನೆ ಬೀಜವನ್ನೇ ರೈತರು ಬಳಸಬೇಕಾಗ್ತದೆ. ಎಕರೆಗೆ ಸರಾಸರಿ 4 kg ಬಿತ್ತನೆ ಬೀಜ ಆದರೆ ಸಾಕಾಗ್ತದೆ ಈ ಶ್ರೀ ಪದ್ಧತಿಯನ್ನು ಮಾಡೋದ್ರಿಂದ. ಆ ಶ್ರೀ ಪದ್ಧತಿಯನ್ನು ಹೊರತುಪಡಿಸಿ ಮಾಮೂಲಿ ಪದ್ಧತಿಯಲ್ಲಿ ಮಾಡೋದಿದ್ದರೆ ಎಕರೆಗೆ ಸುಮಾರು 6 ರಿಂದ 8 kg ಬಿತ್ತನೆ ಬೀಜವನ್ನು ಉಪಯೋಗ ಮಾಡಬೇಕಾಗ್ತದೆ ಈ KRH4 ಆದರೆ. ಮತ್ತು ಈ KRH4 ಹೊರತುಪಡಿಸಿ ಇನ್ನೂ ಸ್ವಲ್ಪ ತಡವಾಗಿ ಅಂದರೆ ಫೆಬ್ರವರಿಯ 10 ಅಥವಾ 12ನೇ ತಾರೀಕಲ್ಲಿ ಬಿತ್ತನೆ ಮಾಡೋದಿದ್ದರೆ ಅಲ್ಪಾವಧಿ ತಳಿಗಳನ್ನು ರೈತರು ಬಳಸಬೇಕಾಗ್ತದೆ. ತಾವು ಈಗ ನೋಡ್ತಾ ಇರ್ತಕ್ಕಂತಹ ರಕ್ಷಾ ಅಂತಕ್ಕಂತಹ ಈ ತಳಿಯನ್ನು ನಾವು BC ಫಾರ್ಮ್ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದೇವೆ. ಇದು 110 ರಿಂದ 115 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಎಕರೆಗೆ ಸುಮಾರು 18 ರಿಂದ 20 ಕ್ವಿಂಟಾಲು ಅಥವಾ 22 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಈ ರಕ್ಷಾ ತಳಿಗೆ ಇದೆ. ಮತ್ತು ಈ ಒಂದು ತಳಿ ಬೆಂಕಿ ರೋಗವನ್ನು ತಡ್ಕೊಂಡು ಬೆಳೀತಕ್ಕಂಥ ಸಾಮರ್ಥ್ಯ ಕೂಡ ಇದೆ. ಈ ಒಂದು ತಳಿಯ ಬಿತ್ತನೆ ಬೀಜವನ್ನು ನಮ್ಮ ಸಂಶೋಧನಾ ಕೇಂದ್ರದಿಂದ ಪಡ್ಕೊಂಡು ರೈತರು ಈ ಒಂದು ತಳಿಯನ್ನು ಬೆಳಿಬೋದು. ಇದರ ಜೊತೆಗೆ ಮತ್ತೊಂದು ಅಲ್ಪಾವಧಿ ತಳಿ ಅಂತ ಹೇಳಿದರೆ ರಾಶಿ ಅಂತೇಳಿ. ಈ ರಾಶಿ ಅಂತಕ್ಕಂಥದ್ದು ಬಹಳ ಹಳೆಯ ತಳಿ ಮತ್ತು ಸಾಕಷ್ಟು ಕಡೆ ರೈತರ ಒಂದು ಬಳಕೆಯಲ್ಲಿ ಕೂಡ ಇವತ್ತು ಕೂಡ ಇದೆ. ಈ ರಾಶಿ ತಳಿಯ ವಿಶೇಷ ಗುಣ ಅಂತ ಹೇಳಿದರೆ ಈ ಬೆಳೆಯ ಹಂಗಾಮಿನಲ್ಲಿ ಕೆಲವೊಂದು ಕಡೆ ಸಂಶೋಧನಾ ಈ ಶುಷ್ಕ ವಾತಾವರಣ ಸೃಷ್ಟಿಯಾದರೆ ಅಂದರೆ ನೀರಿನ ಲಭ್ಯತೆ ಕಡಿಮೆಯಾಗಿ ನೀರು ಸ್ವಲ್ಪ ಒಣಗ್ತಕ್ಕಂತಹ ಒಂದು ಸನ್ನಿವೇಶ ಬಂದರೂ ಕೂಡ ಅಂತಹ ಸನ್ನಿವೇಶದಲ್ಲಿ ಕೂಡ ಈ ಒಂದು ತಳಿ ಒಳ್ಳೆಯ ಇಳುವರಿಯನ್ನು ಕೊಡ್ತದೆ. ಅಂದರೆ ಶುಷ್ಕ ವಾತಾವರಣ ತಡ್ಕೊಂಡು ಬೆಳೀತಕ್ಕಂಥ ಸಾಮರ್ಥ್ಯ ಈ ರಾಶಿ ತಳಿಗಿದೆ. ಅದನ್ನು ರೈತರು ಬಳಸ್ಕೊಂಡು ಒಳ್ಳೆಯ ಇಳುವರಿಯನ್ನು ಕೂಡ ಪಡಿಬೋದು. ಹೀಗೆ ಈ ಎಲ್ಲ ತಳಿಗಳನ್ನು ರೈತರು ಬಳಸ್ಕೊಂಡು ಈ ಬೇಸಿಗೆ ಹಂಗಾಮಿನಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಮುಂಗಾರು ಬೆಳೆಗಿಂತ ಬೇಸಿಗೆ ಭತ್ತದ ಕೃಷಿ ಹಲವು ವಿಧಗಳಲ್ಲಿ ವೈಶಿಷ್ಟ್ಯಪೂರ್ಣ. ಈ ಸಮಯ ಹೆಚ್ಚಿನ ಬೆಳಕಿನ ಅವಧಿ, ಉಷ್ಣಾಂಶವನ್ನು ಹೊಂದಿರುವುದರಿಂದ ಉತ್ಕೃಷ್ಟ ಇಳುವರಿಯನ್ನು ಪಡೆಯಬಹುದಾಗಿದೆ. ಇದಲ್ಲದೆ ಈ ಅವಧಿಯಲ್ಲಿ ರೋಗ ಹಾಗೂ ಕೀಟಗಳ ಹಾನಿಯೂ ಕಡಿಮೆ ಇದ್ದು ಬೀಜೋತ್ಪಾದನೆಗೆ ಇದು ಸೂಕ್ತ ಕಾಲವಾಗಿರುತ್ತದೆ. ಈ ಬೇಸಿಗೆ ಹಂಗಾಮಿನ ವಿಶೇಷ ಅಂತ ಹೇಳಿದ್ರೆ ಬಿಸಿಲಿನ ತಾಪಮಾನ ಜಾಸ್ತಿ ಇರ್ತದೆ ಮತ್ತು ಬೆಳಕಿನ ಅವಧಿ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಬೆಳಗಾಗ್ತಕ್ಕಂಥದ್ದು ಬೇಗ ಆಗ್ತದೆ ಮತ್ತು ಸಂಜೆ ಆಗ್ತಕ್ಕಂಥದ್ದು ಭಾಳ ತಡ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಬೆಳಕಿನ ಅವಧಿ ಜಾಸ್ತಿ ಇದ್ದು ತಾಪಮಾನ ಜಾಸ್ತಿ ಇರೋದ್ರಿಂದ ಈ ಗಿಡಗಳಲ್ಲಿ ಆಗ್ತಕ್ಕಂತಹ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನಿದೆ ಅಂದರೆ ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಈ ಶಾರೀರಿಕ ಕ್ರಿಯೆ ಏನಿದೆ ಅದು ಭಾಳ ಹೆಚ್ಚಾಗಿ ನಡೀತದೆ. ಹಾಗಾಗಿ ಒಟ್ಟಾರೆ ಉತ್ಪಾದಕತೆ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಹೋಲಿಕೆ ಮಾಡಿ ನೋಡಿದಾಗ ಈ ಮುಂಗಾರು ಹಂಗಾಮಿಗೆ ಹೋಲಿಕೆ ಮಾಡಿ ನೋಡಿದಾಗ ಬೇಸಿಗೆ ಹಂಗಾಮಿನಲ್ಲಿ ತಳಿಯ ಒಂದು ಉತ್ಪಾದಕತೆ ಜಾಸ್ತಿ ಇರ್ತದೆ. ಹಾಗಾಗಿ ರೈತರು ಒಳ್ಳೆಯ ಬೆಳೆಯನ್ನು ಈ ಒಂದು ಹಂಗಾಮಿನಲ್ಲಿ ಪಡಿಬೋದು. ಈ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಜಾಸ್ತಿಯಾಗಿ ಹೆಚ್ಚು ಕ್ರಿಯೆ ನಡೆಯೋದ್ರಿಂದ ಈ ಸಸ್ಯ ಪೋಷಕಾಂಶಗಳ ಒಂದು ಅವಶ್ಯಕತೆ ಭಾಳ ಇರ್ತದೆ ಈ ಒಂದು ಭತ್ತದ ಬೆಳೆಗೆ. ಆ ಕಾರಣಕ್ಕಾಗಿ ನಾವು ಏನು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯನ್ನ ಶಿಫಾರಸು ಮಾಡಿದ್ದೇವೆ ಅದರ 25% ಹೆಚ್ಚು ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ ಈ ಬೇಸಿಗೆ ಹಂಗಾಮಿನಲ್ಲಿ. ಈಗ ಪ್ರತಿ ಎಕರೆಗೆ ನಾವು ಹೇಳ್ತಕ್ಕಂತಹ 40-20 kg ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯನ್ನ ಕೊಡೋದ್ರ ಬದಲಾಗಿ ನಾವು 50 ಮತ್ತು 25 ಕೊಡಬೇಕಾಗ್ತದೆ. ಅಂದರೆ ಆ ಒಂದು ಪ್ರಮಾಣದಲ್ಲಿ ಪೋಷಕಾಂಶವನ್ನು ಕೊಟ್ಟಾಗ ನಾವು ಈಗ ಹೇಳಿದಂತಹ ಇಳುವರಿಯನ್ನು ಪಡೆಯೋದಕ್ಕೆ ಸಹಕಾರಿಯಾಗ್ತದೆ. ಇದರ ಜೊತೆಗೆ ಈ ಒಂದು ಲಘು ಪೋಷಕಾಂಶಗಳ ಒಂದು ಬೇಡಿಕೆ ಕೂಡ ಈ ಒಂದು ಹಂಗಾಮಿನಲ್ಲಿ ಜಾಸ್ತಿ ಇರುತ್ತೆ. ಆ ಕಾರಣಕ್ಕಾಗಿ ನಾವು ಸಾವಯವ ಗೊಬ್ಬರವನ್ನು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ಹೆಚ್ಚಾಗಿ ಬಳಸೋದಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡ್ತೇವೆ. ಈಗ ಸಾಕಷ್ಟು ಕಡೆ ಜಾಗ ಎಲ್ಲ ಕಡೆ ಚೆನ್ನಾಗಿರೋದ್ರಿಂದ ಈ ಒಂದು ಟ್ರ್ಯಾಕ್ಟರ್ ಹೋಗೋದಕ್ಕಾಗಲಿ ಅಥವಾ ಗಾಡಿಯನ್ನು ಸಾಗಿಸೋದಕ್ಕಾಗಲಿ ಸುಲಭ ಇರೋದ್ರಿಂದ ರೈತರು ತಮ್ಮಲ್ಲಿರ್ತಕ್ಕಂತಹ ಕಾಂಪೋಸ್ಟು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಈ ಒಂದು ಹಂಗಾಮಿನಲ್ಲಿ ತಮ್ಮ ಜಮೀನುಗಳಿಗೆ ಸೇರಿಸಿ ಸುಮಾರು ನಾಟಿ ಮಾಡೋದಕ್ಕಿಂತ 15 ದಿನ ಮೊದಲೇ ಅದನ್ನು ಭೂಮಿಯಲ್ಲಿ ಸೇರಿಸೋದ್ರಿಂದ ಇದರ ಸಂಪೂರ್ಣ ಲಾಭವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ರೈತರು ಈ ಹಂಗಾಮಿನಲ್ಲಿ ತಮ್ಮ ಜಮೀನಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಈ ಹೊಸ ತಳಿಗಳಿಂದ ತಮ್ಮ ಇಳುವರಿಯ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಪ್ರತಿ ಎಕರೆ ಭತ್ತವನ್ನು ಬೆಳೆಯುವಾಗ ಈ ಬೇಸಿಗೆ ಹಂಗಾಮಿನಲ್ಲಿ ರೈತರು ಪ್ರತಿ ಎಕರೆಗೆ 2 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಈ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಇಲ್ಲ ಅಂತಾದರೆ 4 ಟನ್ಗಳಷ್ಟು ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಈ ಲಘು ಪೋಷಕಾಂಶಗಳ ಒಂದು ಲಭ್ಯತೆ, ಈ ಪೋಷಕಾಂಶಗಳ ಲಭ್ಯತೆ ಈ ಸಾವಯವ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದ್ರಿಂದ ಬೆಳೆಯ ಒಂದು ಬೆಳವಣಿಗೆ ಚೆನ್ನಾಗಿರ್ತದೆ ಮತ್ತು ಬೆಳೆಯ ಇಳುವರಿ ಕೂಡ ಚೆನ್ನಾಗಿರ್ತದೆ. ಈ ಪೋಷಕಾಂಶಗಳ ಜೊತೆಗೆ ಈ ಸಾವಯವ ಗೊಬ್ಬರಗಳು ಮತ್ತು ಕಾಂಪೋಸ್ಟ್ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 8 kg ಸತುವಿನ ಸಲ್ಫೇಟನ್ನು ಕೂಡ ಕೊಡಬೇಕಾಗ್ತದೆ. ಈ 8
kg ಸತುವಿನ ಸಲ್ಫೇಟನ್ನು ಕೊಡೋದ್ರಿಂದ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಈ ಒಂದು ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಏನು ಕೊಡ್ತೀವಿ ಅದರ ಸಂಪೂರ್ಣ ಬಳಕೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ರೈತರು ಈ ಒಂದು ಹಂಗಾಮಿನಲ್ಲಿ, ವಿಶೇಷವಾಗಿ ಈ ಬೇಸಿಗೆ ಹಂಗಾಮಿನಲ್ಲಿ ಈ ಕೊಟ್ಟಿಗೆ ಗೊಬ್ಬರವನ್ನು ಮತ್ತು ಕಾಂಪೋಸ್ಟ್ ಗೊಬ್ಬರವನ್ನು ನಿಗದಿತ ಪ್ರಮಾಣದಲ್ಲಿ ಕೊಡಬೇಕು. ಜೊತೆಗೆ ಪ್ರತಿ ಎಕರೆಗೆ 8 kg ಸತುವಿನ ಸಲ್ಫೇಟನ್ನು ಕೂಡ ಕೊಡಬೇಕು. ಈ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಕೊಡುವಾಗ ನಾವು 25% ಹೆಚ್ಚಿಗೆ ಗೊಬ್ಬರವನ್ನು ಕೊಡಬೇಕಾಗ್ತದೆ ಈ ಬೇಸಿಗೆ ಹಂಗಾಮಿನಲ್ಲಿ. ಹಾಗಾಗಿ ಪ್ರತಿ ಎಕರೆಗೆ ಅಥವಾ ಪ್ರತಿ ಹೆಕ್ಟೇರ್ಗೆ 125 kg ಸಾರಜನಕವನ್ನು ಮತ್ತು 62 kg ರಂಜಕವನ್ನು, ಅದೇ ರೀತಿ 62 kg ಪೊಟ್ಯಾಷಿಯಂ ಕೂಡ ಕೊಡಬೇಕಾಗ್ತದೆ. ಮತ್ತು ಈ ಗೊಬ್ಬರವನ್ನು ಕೊಡುವಾಗ ಕೊಟ್ಟಿಗೆ ಗೊಬ್ಬರವನ್ನು ಸುಮಾರು 1 ವಾರಗಳ ಮುಂಚೆ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನಿಗದಿತ ಹಂತದಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಮೂಲ ಗೊಬ್ಬರವಾಗಿ, ತದನಂತರ 30 ದಿನಗಳ ಮೊದಲಿಗೆ ಮೇಲುಗೊಬ್ಬರವಾಗಿ, ಮತ್ತು ನಾಟಿಯಾದಂಥ 60 ದಿನಗಳಿಗೆ ಮತ್ತೊಂದು ಮೇಲುಗೊಬ್ಬರವನ್ನು ಕೊಡಬೇಕು. ಇದರಿಂದ ದಕ್ಷವಾದಂತಹ ಒಂದು ಬಳಕೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಭತ್ತದ ಕೃಷಿಯಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ತೀವ್ರವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯಾಂತ್ರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಈ ಯಾಂತ್ರೀಕರಣದಿಂದ ಕೃಷಿ ಚಟುವಟಿಕೆಗಳನ್ನು ಸುಲಭ, ಶೀಘ್ರ ಹಾಗೂ ಪರಿಣಾಮಕಾರಿಯಾಗಿಸಬಹುದಾಗಿದೆ. ಭತ್ತವನ್ನು ಬೆಳೀತಾ ಇರತಕ್ಕಂತಹ ಪ್ರದೇಶಗಳಲ್ಲಿ ಇವಾಗ ಸಾಕಷ್ಟು ರೈತರನ್ನು ಕಾಡ್ತಾ ಇರ್ತಕ್ಕಂಥ ಅಂಶ ಅಂತ ಹೇಳಿದರೆ ಲಾಭಾಂಶದ ಒಂದು ಕೊರತೆ. ಅಂದರೆ ಭತ್ತವನ್ನು ಬೆಳೀತಕ್ಕಂತಹ ರೈತರು ಹೆಚ್ಚಿನ ಲಾಭಾಂಶ ಇಲ್ಲದೇ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕಡೆ ಕೇಳಿ ಬರ್ತಾ ಇದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಿದರೆ ಪರಿಕರಗಳ ಬೆಲೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ಈ ಕೂಲಿ ಕಾರ್ಮಿಕರ ಒಂದು ವೆಚ್ಚ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಒಂದು ನಮ್ಮ ಆದ್ಯತೆ, ವಿಜ್ಞಾನಿಗಳ ಆದ್ಯತೆ ಅಥವಾ ಸಂಸ್ಥೆಗಳ ಆದ್ಯತೆ ಏನಿದೆ ಅಂತ ಹೇಳಿದರೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಂದು. ಎರಡನೇದು ಈ ಕಾರ್ಮಿಕರ ಒಂದು ಅವಲಂಬನೆ ಏನಿದೆ ಭತ್ತವನ್ನು ಬೆಳೆಯೋದಕ್ಕೆ, ಈ ಒಂದು ಅವಲಂಬನೆಯನ್ನು ಕಡಿಮೆ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ನಾವು ಈ ಕಾರ್ಮಿಕರ ಲಭ್ಯತೆಯನ್ನು, ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಯಾಂತ್ರೀಕೃತ ನಾಟಿಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ ಸಂಶೋಧನಾ ಕೇಂದ್ರದಲ್ಲಿ. ಹಾಗಾಗಿ ರೈತರು ಯಾರಾದರೂ ಈ ಒಂದು ಹೊಸ ಯಾಂತ್ರೀಕೃತ ನಾಟಿಯನ್ನು ಮಾಡ್ತಕ್ಕಂತಹ ರೈತರು ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಅವರ ದೂರವಾಣಿ ಮುಖಾಂತರ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಮಾಡ್ಬೋದು. ಬೇಸಿಗೆ ಭತ್ತದ ಕೃಷಿಯಲ್ಲಿ ನೀರಿನ ನಿರ್ವಹಣೆ ಕೃಷಿಕರಿಗೆ ನಿಜವಾದ ಸವಾಲಾಗಿದೆ. ಈ ನಿಟ್ಟಿನಲ್ಲಿ ಕಡಿಮೆ ನೀರು, ಕಡಿಮೆ ಬಿತ್ತನೆ ಬೀಜದ ಬಳಕೆಯಿಂದ ಉತ್ತಮ ಇಳುವರಿ ಪಡೆಯಲು ಶ್ರೀ ಪದ್ಧತಿ ವರದಾನವಾಗಿದೆ. ಭತ್ತದ ಕೃಷಿಯಲ್ಲಿ ನೀರಿನ ಮಿತ ಬಳಕೆಗೆ ಸೂಕ್ತವಾದ ಮತ್ತೊಂದು ವಿಧಾನ ಏರೋಬಿಕ್ ಪದ್ಧತಿ. ಈ ಪದ್ಧತಿಗೆ ಸೂಕ್ತವಾದ ತಳಿಗಳು ಕೃಷಿಕರಿಗೆ ಲಭ್ಯ. ಈ ನೀರಿನ ಒಂದು ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಭತ್ತವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಈ ನೀರಿನ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಉತ್ಪಾದನೆ ಮಾಡೋದಕ್ಕೆ ಅನೇಕ ಉತ್ಪಾದನಾ ತಂತ್ರಜ್ಞಾನಗಳು ನಮ್ಮಲ್ಲಿ ಈಗ ಲಭ್ಯ ಇವೆ. ಈ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸ್ತಕ್ಕಂಥದ್ದನ್ನು ಕೂಡ ರೈತರು ಸಾಕಷ್ಟು ಅರಿತುಕೊಂಡು ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಈ ಭತ್ತದ ಉತ್ಪಾದಕತೆಯನ್ನು ಜಾಸ್ತಿ ಮಾಡಿ ಒಟ್ಟಾರೆ ಲಾಭವನ್ನು ಜಾಸ್ತಿ ಮಾಡೋದಕ್ಕೆ ಮತ್ತು ದೇಶದ ಒಟ್ಟಾರೆ ಉತ್ಪಾದನೆಯನ್ನು ಜಾಸ್ತಿ ಮಾಡೋದಕ್ಕೆ ಸಾಕಷ್ಟು ಅನುಕೂಲ ಇದೆ ಮತ್ತು ಅವಕಾಶಗಳಿವೆ. ಈ ನೀರಿನ ಲಭ್ಯತೆಯನ್ನು ಕಡಿಮೆ ಮಾಡಿಕೊಂಡು ಬೆಳೀತಕ್ಕಂಥ ಹೊಸ ಪದ್ಧತಿ ಏನಿದೆ, SRI ಅಂತೇಳಿ ಶ್ರೀ ಪದ್ಧತಿ ಅಂತ ಏನು ಕರಿತೀವಿ, ಆ ಪದ್ಧತಿಯನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಇದೆ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ. ಇದರ ಜೊತೆಗೆ ಮತ್ತೊಂದು ಪದ್ಧತಿ ಏರೋಬಿಕ್ ಪದ್ಧತಿ ಅಂತ ಕೂಡ ನಾವು ಹೊಸ ಪದ್ಧತಿಯನ್ನು ಮಾಡಿದ್ದೇವೆ. ಇಲ್ಲಿ ಕೂಡ ಸಾಕಷ್ಟು ನೀರಿನ ಒಂದು ಬಳಕೆ ಬಹಳಷ್ಟು ಕಡಿಮೆ ಆಗ್ತದೆ. 40% ನೀರಿನ ಒಂದು ಬಳಕೆಯನ್ನು ಈ ಏರೋಬಿಕ್ ಪದ್ಧತಿಯಲ್ಲಿ ಮತ್ತು ಶ್ರೀ ಪದ್ಧತಿಯಲ್ಲಿ ಮಾಡ್ಬೋದು. ಈ SRI ಪದ್ಧತಿನಲ್ಲಿ ನೀರಿನ ಉಳಿತಾಯದ ಜೊತೆಗೆ ಬೀಜದ ಉಳಿತಾಯ ಕೂಡ ಆಗ್ತದೆ ಮತ್ತು ಜೊತೆಗೆ ಅತಿ ಹೆಚ್ಚು ಇಳುವರಿ ಬರ್ತದೆ. ಸಾಮಾನ್ಯವಾಗಿ 10% 15% ಹೆಚ್ಚು ಇಳುವರಿಯನ್ನು ಸಾಂಪ್ರದಾಯಿಕ ಪದ್ಧತಿಗಿಂತ ಅತಿ ಹೆಚ್ಚಿನ ಇಳುವರಿಯನ್ನು ಈ SRI ಪದ್ಧತಿನಲ್ಲಿ ನಾವು ಪಡಿಬೋದು. ಈಗ ಎಕರೆಗೆ ನಾವು ಸಾಮಾನ್ಯವಾಗಿ ಬೇರೆ ಪದ್ಧತಿಗಳಲ್ಲಿ ಸುಮಾರು 25 kg ಬೀಜವನ್ನು ಉಪಯೋಗ ಮಾಡ್ತೇವೆ. ಆದರೆ ಈ SRI ಪದ್ಧತಿನಲ್ಲಿ ಪ್ರತಿ ಎಕರೆಗೆ ಕೇವಲ 3 kg ಬೀಜವನ್ನು, ಅಂದರೆ ನಮ್ಮ ನಾಟಿ ತಳಿಗಳಾದಲ್ಲಿ 3 kg ಬೀಜವನ್ನು, ಅದೇ ಹೈಬ್ರಿಡ್ ತಳಿಗಳಾದಲ್ಲಿ ಕೇವಲ 2 ಅಥವಾ 2.5 kg ಬೀಜವನ್ನು ಉಪಯೋಗ ಮಾಡ್ತೇವೆ. ಹೀಗಾಗಿ 90%, 85ರಿಂದ 90% ಬೀಜದ ಉಳಿತಾಯ ಕೂಡ ಈ SRI ಪದ್ಧತಿಯಲ್ಲಿ ಸಾಧ್ಯ ಆಗ್ತದೆ. ಹಾಗಾಗಿ ರೈತರು ಎಲ್ಲಿ ಒಂದು ನೀರಿನ ಒಂದು ಬಳಕೆ ಅಥವಾ ಲಭ್ಯತೆ ಕಡಿಮೆ ಇದೆ ಅಂಥ ಕಡೆ ಈ SRI ಪದ್ಧತಿಯನ್ನು ಪಡ್ಕೋಬೋದು. ಈ ಏರೋಬಿಕ್ ಪದ್ಧತಿ ಭತ್ತವನ್ನು ಬೆಳೀತಕ್ಕಂತಹ ವಿಚಾರ ಅಂತ ಹೇಳಿದರೆ ಎಲ್ಲಿ ನೀರಿನ ಒಂದು ಲಭ್ಯತೆ ಕಡಿಮೆ ಇದೆ ಅಂಥ ಕಡೆ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೋದು. ಈ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಭೂಮಿಯನ್ನು ಸಿದ್ಧ ಮಾಡಿಕೊಂಡು ಭೂಮಿಯನ್ನು ಕೆಸರು ಗದ್ದೆ ಮಾಡೋದಿಲ್ಲ. ಹದವಾದಂಥ ಜಮೀನಿನಲ್ಲಿ ಸಾಲಿಂದ ಸಾಲಿಗೆ ಸುಮಾರು 30 ಸೆಂಟಿಮೀಟರ್ ಅಥವಾ 25 ಸೆಂಟಿಮೀಟರ್ ಇರೋ ರೀತಿ ಸಾಲನ್ನು ತೆಗೆದು ಆ ಸಾಲಿನಲ್ಲಿ ನಾವು ನೇರವಾದ ಬಿತ್ತನೆಯನ್ನು ಮಾಡಿ ಭತ್ತವನ್ನು ಬೆಳಿತೇವೆ.
ಅಥವಾ ಕೆಲವೊಂದು ಕಡೆ ಸಾಧ್ಯವಾದಂಥ ಕೆಲವೊಂದು ಕಡೆ ಏನು ಮಾಡ್ಬೋದು, ಸಸಿ ಮಡಿಯನ್ನು ಮಾಡಿಕೊಂಡು ಸುಮಾರು 25 ದಿನಗಳ ಪೈರನ್ನು ಈ 3/4 ಅಡಿ ಅಥವಾ 1 ಅಡಿ ಸಾಲಿನಲ್ಲಿ ನಾಟಿ ಮಾಡೋಕೆ ಕೂಡ ಮಾಡಿ ಅಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ. ಅಂದರೆ ಕೆಸರು ಗದ್ದೆಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ನಾಟಿ ಮಾಡಿದ ಮೇಲೆ ಅಂತರ ಬೇಸಾಯವನ್ನು ಮಾಡಿಕೊಂಡು ಕಳೆಯನ್ನು ನಿಯಂತ್ರಣ ಮಾಡ್ಕೋಬೋದು. ಕೆಲವೊಂದು ಕಡೆ ಭಾಳ ಅನಿವಾರ್ಯ ಆದಾಗ ಕಳೆನಾಶಕವನ್ನು ಕೂಡ ಬಳಕೆ ಮಾಡಿ ನಾವು ಇಲ್ಲಿ ಕಳೆಯನ್ನು ನಿಯಂತ್ರಣ ಮಾಡ್ಕೊಳ್ತೇವೆ. ಮತ್ತು ನೀರನ್ನ ಕೇವಲ 3 ರಿಂದ 5 ದಿನಕ್ಕೊಮ್ಮೆ ನೀರು ಕಟ್ಟಿದ್ರೆ ಸಾಕಾಗ್ತದೆ. ಅಂದರೆ ಈ SRA ಪದ್ಧತಿ ಆಗಲಿ ಅಥವಾ ಏರೋಬಿಕ್ ಪದ್ಧತಿ ಆಗಲಿ ಅಲ್ಲಿ ಕೂಡ ನಾವು ಒಣಗೋದಕ್ಕೆ ಅವಕಾಶ ಕೊಡಬಾರ್ದು. ಆದರೆ ತೇವಾಂಶವನ್ನು ಕಾಪಾಡಿಕೊಂಡು ನಾವು ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಇದೆ. ಈ ಏರೋಬಿಕ್ ಪದ್ಧತಿನಲ್ಲಿ ಯಾವುದೇ ತಳಿಯನ್ನು ಬೆಳೆಯೋದಕ್ಕಿಂತ ಈ ಏರೋಬಿಕ್ ಪದ್ಧತಿಗೆ ಅಂತೇಳಿ ನಾವು ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಅದರಲ್ಲಿ ಒಣಸಿರಿ ಅಂತೇಳಿ ಒಂದು ತಳಿ ಇದೆ. ಈ ಒಣಸಿರಿ ಅಂತಕ್ಕಂಥದ್ದು 120-125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಇದು ಕೂಡ ಎಕರೆ ಸರಾಸರಿ 18 ರಿಂದ 20 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಈ ಒಣಸಿರಿಯನ್ನು ಈ ಏರೋಬಿಕ್ ಪದ್ಧತಿಗೆ ಬಳಸ್ಬೋದು. ಅದೇ ಥರ ಮತ್ತೊಂದು ತಳಿ ಶಾರದಾ ಅಂತೇಳಿ ಇದೆ. ಈ ಶಾರದಾ ಅಂತಕ್ಕಂತಹ ತಳಿ 125 ರಿಂದ 130 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಇದು ಕೂಡ ಎಕರೆಗೆ ಸರಾಸರಿ 20 ರಿಂದ 22 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಇದೆ. ಇದನ್ನು ಕೂಡ ರೈತರು ಬಳಸ್ಬೋದು. ಮತ್ತು ಇತ್ತೀಚೆಗೆ ನಾವು ಅನಕ ಅಂತೇಳಿ ಮತ್ತೊಂದು ತಳಿಯನ್ನು ಅಭಿವೃದ್ಧಿ ಮಾಡಿದ್ದೇವೆ ಈ ಏರೋಬಿಕ್ ಪದ್ಧತಿನಲ್ಲಿ ಬೆಳೆಯೋದಕ್ಕೆ. ಈ ಏರೋಬಿಕ್ ಪದ್ಧತಿನಲ್ಲಿ ಈ ತಳಿಯಿಂದ ನಾವು ಎಕರೆಗೆ ಸರಾಸರಿ 20 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು. ಹೀಗೆ ಈ 3 ತಳಿಗಳನ್ನು ಒಣಸಿರಿ, ಶಾರದಾ ಮತ್ತು ಅನಕ ತಳಿಗಳನ್ನು ಈ ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಮುಂಗಾರು ಭತ್ತದ ಕೃಷಿಗಿಂತ ವಿಭಿನ್ನವಾದ ಬೇಸಿಗೆ ಭತ್ತದ ಕೃಷಿಗೆ ಸೂಕ್ತವಾದ ತಳಿ, ಉತ್ಪಾದನಾ ತಾಂತ್ರಿಕತೆಗಳನ್ನು ಕೃಷಿಕರು ಅನುಸರಿಸುವ ಮೂಲಕ ಲಭ್ಯವಿರುವ ಸಂಪನ್ಮೂಲಗಳನ್ನೇ ಬಳಸಿ ಉತ್ಕೃಷ್ಟ ಇಳುವರಿ ಪಡೆಯಬಹುದಾಗಿದೆ.